ಸೊ ಇವತ್ತು ಟ್ರೇಡಿಂಗ್ ವ್ಯೂ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದ್ರಲ್ಲಿ ನನಗೆ ಎಷ್ಟು ಗೊತ್ತಿದೆ ನಾನು ಅದನ್ನ ಅಷ್ಟು ಹೇಳ್ಕೊಡ್ತೀನಿ. ಫಸ್ಟ್ ಗೂಗಲ್ಗೆ ಹೋಗಿ ಇಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಹೊಡೆದ್ರೆ ಸೊ ಇಲ್ಲಿ ಓಪನ್ ಆಗುತ್ತೆ. ಡೈರೆಕ್ಟ್ ಚಾರ್ಟ್ಸ್ ಹೋಗೋಣ, ಇಲ್ಲ ನಿಫ್ಟಿ ಇಲ್ಲೂ ಹೋಗಬಹುದು. ಇಲ್ಲಿಗೆ ಹೋಗಿ ಬೇಕಾದ್ರೆ ನೀವು ಓಕೆ ಚಾರ್ಟ್ಸ್ ಹೋಗ್ತೀರಾ. ನಾನು ಡೈರೆಕ್ಟ್ ಡಾರ್ಕ್ ಮೋಡ್ ಇಟ್ಕೊಂಡಿರ್ತೀನಿ, ಯಾವಾಗ್ಲೂ ಡಾರ್ಕ್ ಮೋಡ್ ಇರ್ಲಿ ಅಲ್ವಾ, ಬೇಡ ಇದೇ ಚೆನ್ನಾಗಿ ಕಾಣಿಸ್ತಿದೆ. ಸೊ ವಾಲ್ಯೂಮ್ ಡಿಫಾಲ್ಟ್ ಬರುತ್ತೆ ಅನ್ಸುತ್ತೆ ಇದರಲ್ಲಿ, ಯಾಕಂದ್ರೆ ನಾನು ಬೇರೆ ಯೂಸ್ ಮಾಡೋದು, ನಂದು ಪ್ರೀಮಿಯಂ ಪ್ಲಾನ್ ಇದೆ. ಸೊ ಇದರಲ್ಲಿ ಇವಾಗ ನಿಫ್ಟಿ 50 ಅಲ್ವಾ. ನಾವು ಬೇರೆ ಯಾವ್ದಾದ್ರು ಸ್ಟಾಕ್ಸ್ ಇಲ್ಲ ಇಂಡೈಸ್ ಸರ್ಚ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ತೀವಿ, ಸರ್ಚ್ ಸಿಂಬಲ್ ಇಲ್ಲಿ ಹೋಗಿ ಟಾಟಾ ಪವರ್ ಬೇಕು ಅಂದ್ರೆ ಇಲ್ಲಿ ಹೊಡೆದ್ರೆ ಬಂದ್ಬಿಡುತ್ತೆ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು ಇಲ್ಲಿ ಹೋಗಿ, ಇಲ್ಲ ಡೈರೆಕ್ಟ್ ಸ್ಕ್ರೀನ್ ಮೇಲೆನೆ ನೀವು ಟಿ ಅಂತ ಕೊಡಿದ್ರು ಟಾಟಾ ಸ್ಟಾಕ್ಸ್ ಯಾವ್ದೇ ಇದ್ರು ಇಲ್ಲಿ ತೋರಿಸುತ್ತೆ, ಟಾಟಾ ಮೋಟರ್. ಓಕೆ, ಹೀಗೆ ಡೈರೆಕ್ಟ್ ಆಗಿ ಇಲ್ಲೇನೆ ಸೆಲೆಕ್ಟ್ ಮಾಡ್ಬೋದು. ಈಗ HDFC ಅಂದ್ರೆ ಸುಮ್ಮನೆ ನೀವು ಕೀಬೋರ್ಡ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಇಲ್ಲೇನೆ ನಾನು ಸಿಸ್ಟಮ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೇನೆ ಇವಾಗ ಏನಿದೆ ಇಲ್ಲೇನೆ ಸ್ಕ್ರೀನ್ ಮೇಲೆ ಸರ್ಚ್, ಇಲ್ಲೇ ಹೋಗಿ ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಓಕೆ, ಕೆಲವೊಂದ್ರಲ್ಲಿ ಬೇಕಾಗುತ್ತೆ, ಬ್ರೋಕರ್ ಆಪ್ಸ್ ಅಲ್ಲಿ ಅಲ್ಲೇ ಹೋಗಿ ಸರ್ಚ್ ಮಾಡಬೇಕು. ಬಟ್ ಟ್ರೇಡಿಂಗ್ ನಲ್ಲಿ ಇಲ್ಲೇನೆ ನೀವು ಯಾವ್ದನ್ನೇ UPL ಬೇಕಾ, UPL ಇಲ್ಲೇ ಸರ್ಚ್ ಮಾಡಿದ್ರೆ ಇಲ್ಲೇ ಬಂದ್ಬಿಡುತ್ತೆ. ಓಕೆ, ಇನ್ನೊಂದೇನು ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದ್ರಿ ಅಲ್ಲ, ಆಲ್ ಅಂತ ಹೇಳಿದ್ರೆ ಎಲ್ಲಾ ತೋರಿಸ್ತಾ ಇರುತ್ತೆ. ಅಂದ್ರೆ HDFC ಅನ್ನೋ ಹೆಸರಲ್ಲಿರುವಂತಹ ಸ್ಟಾಕ್ಸ್ ಆಗಿರ್ಬೋದು, ಫಂಡ್ಸ್, ಫೀಚರ್ಸ್, ಫಾರೆಕ್ಸ್, ಕ್ರಿಪ್ಟೋ ಯಾವ್ದೇ ಇದ್ರೂ ತೋರಿಸುತ್ತೆ. ಬಟ್ ನಮಗ್ ಬೇಕಾಗಿರೋದು ಸ್ಟಾಕ್ಸ್ ಮಾತ್ರ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಬರೀ ಸ್ಟಾಕ್ಸ್ ಮಾತ್ರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಯಾವ್ಯಾವ ಕಂಟ್ರಿಲಿ HDFC ಸ್ಟಾಕ್ಸ್ ಇದಾವೆ ಎಲ್ಲಾ ತೋರಿಸುತ್ತೆ. ಬಟ್ ನಮಗ್ ಬೇಕಾಗಿರೋದೇನು ಇಂಡಿಯಾದಲ್ಲಿ ಮಾತ್ರ. ಅದಕ್ಕೆ ಇಲ್ಲಿ ಆಲ್ ಕಂಟ್ರೀಸ್ ಇಲ್ಲಿ ಸರ್ಚ್ ಮಾಡ್ತೀವಲ್ಲ, ಸೋರ್ಸ್ ಹೋಗ್ಬಿಟ್ಟು IND ಹೊಡೆದ್ರೆ ಇಲ್ಲಿ ಇಂಡಿಯಾ ಅಂತ ಬರುತ್ತೆ ನೋಡಿ. ಇಂಡಿಯನ್ ಎಕ್ಸ್ಚೇಂಜಸ್ ಯಾವ್ದೇ ಇದ್ರು ಅದ್ರ ಒಳಗಡೆ ಮಾತ್ರ ತೋರಿಸುತ್ತೆ ಅವಾಗ. ಓಕೆ, ಸೊ ಅದ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇವಾಗ ನೋಡಿ ಇಂಡಿಯಾದಲ್ಲಿ ಇರುವಂತ ಸ್ಟಾಕ್ಸ್ ನೋಡಿ, NSE BSE. ಓಕೆ, NSE BSE ಇದು ತೋರಿಸ್ತಾ ಇದೆ. ಇನ್ಯಾವ್ದು ಇರೋದು ಸ್ಟಾಕ್ಸ್ HDFC NSE BSE ಮಾತ್ರ ಇರೋದು. ಸೊ ಹಾಗಾಗಿ ಅದ್ರಲ್ಲಿ ತೋರಿಸುತ್ತೆ. ನಾವಿಲ್ಲಿ ಒಂದ್ಸರಿ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ರೆ ಸಾಕು, ಎಲ್ಲ ಅಡ್ಜಸ್ಟ್ ಮಾಡ್ಬಿಟ್ಬಿಟ್ರೆ. ಇವಾಗ ನೋಡಿ ನೆಕ್ಸ್ಟ್ ಯಾವ್ದು PW ಯಾವ್ದಾದ್ರು ಒಂದು ಹೊಡಿಯೋಣ. ನೋಡಿ ಆಟೋಮೆಟಿಕ್ ಅದಂಗೆ ಇರುತ್ತೆ, ಇಂಡಿಯಾ ಅಂತ ಆಲ್ರೆಡಿ ಸೇವ್ ಆಗಿರುತ್ತೆ, ಸ್ಟಾಕ್ಸ್ ಎಲ್ಲ ಇರುತ್ತೆ ಆಲ್ರೆಡಿ. ಸೊ ಹಾಗಾಗಿ ಇದು ಈಗ ಫಾರ್ ಎಕ್ಸಾಂಪಲ್ ನೀವು ಕ್ರಿಪ್ಟೋ ನೋಡ್ಬೇಕು, ಯಾವ್ದು ಬಿಟ್ ಕಾಯಿನ್. ನೋಡಿ ಬಿಟ್ ಕಾಯಿನ್ ಬರ್ತಿಲ್ಲ, ಏನಕ್ಕೆ ಅಂದ್ರೆ ನಾವು ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಕ್ರಿಪ್ಟೋ ಹೋಗ್ಬೇಕು. ಓಕೆ, ಕ್ರಿಪ್ಟೋ ಹೋದ್ರೆ ಇವಾಗ ಇಲ್ಲಿ ಹೊರಟೋಯ್ತು, ಸೋರ್ಸ್ ಆಲ್ ಸೋರ್ಸ್ ಅಲ್ಲಿ ಹುಡುಕ್ತಾ ಇದೆ. ಸೊ ಅವಾಗ ಸರ್ಚ್ ಮಾಡಿದ್ರೆ ಕ್ರಿಪ್ಟೋ ಬರುತ್ತಿಲ್ಲ. ಕ್ರಿಪ್ಟೋ ಯಾವ್ದು ಏನೇನೋ ಇದೆ, ಬಟ್ ನಮ್ಗದ್ ಬೇಡ ಈಗ. ಸೊ ಸ್ಟಾಕ್ಸ್ ಹೋಗಿರ್ತೀವಿ, ಇಲ್ಲಿ ಇಂಡಿಯಾದಲ್ಲಿ ಹೋಗ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಇವಾಗ ಒಂದ್ಸರಿ ಅದನ್ನ ಇದ್ ಮಾಡ್ಬಿಟ್ಬಿಟ್ರೆ ಮುಗ್ದೋಯ್ತು. ಇನ್ ಯಾವ್ದೇ ಬೇಕು ಅಂದ್ರೂ ಕೂಡ ಬರ್ತಾ ಇರುತ್ತೆ. ಈಗ ICICI ಬೇಕು ಅಂದ್ರೆ ನೋಡಿ ಬ್ಯಾಂಕ್ ಬಂತು ಮೇಲೆ. ಓಕೆ, ಹೀಗೆ. ಸೊ ಹೀಗೆ ನಾವು ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡೋದು, ಸರ್ಚ್ ಮಾಡಿ ಹೇಗೆ ತಗೊಳ್ಳೋದು. ಇವಾಗ ಆಲ್ರೆಡಿ ಮಾರ್ಕೆಟ್ ರನ್ನಿಂಗ್ ಅಲ್ಲಿ ಇದೆ. ಓಕೆ, ರನ್ನಿಂಗ್ ಕ್ಯಾಂಡಲ್ ಇದು. ದೆನ್ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಡಿ ಅಂತ ಕಾಣಿಸ್ತಿದ್ಯಲ್ಲ, ಡಿ ಅಂತ ಹೇಳಿದ್ರೆ ಒಂದು ಡೇದು ಇದು ಟೈಮ್ ಫ್ರೇಮಿನ ಚಾರ್ಟ್. ಒನ್ ಡೇ ಟೈಮ್ ಫ್ರೇಮ್ ಅಂತ ಹೇಳಿದ್ರೆ ಒಂದೊಂದು ಎಕ್ಸ್ಕ್ಯೂಸ್ ಒಂದೊಂದು ಕ್ಯಾಂಡಲ್ ಏನ್ ಕಾಣಿಸ್ತಾ ಇದೆ, ಈ ಒಂದೊಂದು ಕ್ಯಾಂಡಲ್ ಕೂಡ ಒಂದು ದಿನದ್ದಾಗಿರುತ್ತೆ. ಇದು ಒಂದೊಂದು ಪ್ರತಿ ಕ್ಯಾಂಡಲ್ ಒಂದೊಂದು ದಿನದ್ದಾಗಿರುತ್ತೆ. ಒಂದ್ ನಿಮಿಷ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಒಂದು ನಿಮಿಷದ್ದು ಇಲ್ಲ 5 ನಿಮಿಷದ್ದು ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ತೀವಿ, ಕ್ಲಿಕ್ ಮಾಡ್ತೀವಿ. ಇಲ್ಲಿ ಹೋಗಿ ನಾವು 1 ನಿಮಿಷದ್ದು ಬೇಕು ಅಂದ್ರೆ 1 ನಿಮಿಷ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ 1 ನಿಮಿಷದ್ದು ಬರುತ್ತೆ. ಓಕೆ, ಇಲ್ಲ ನಾವು ಪ್ರತಿ ಸರಿ ಇಲ್ಲಿ ಹೋಗಿ 1 ನಿಮಿಷ 5 ನಿಮಿಷ ಅಂತ ಸೆಲೆಕ್ಟ್ ಮಾಡೋ ಬದಲು ಪಕ್ಕದಲ್ಲಿ ಸ್ಟಾರ್ ಇರುತ್ತೆ ನೋಡಿ, ಆಡ್ ಟು ಫೇವ್ರೇಟ್ ಕೊಡ್ಬಿಟ್ಟು ಇಲ್ಲಿ ಸ್ಟಾರ್ ಕೊಟ್ಬಿಟ್ರೆ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲ ಮೇಲ್ಗಡೆ ಬಂದಿರುತ್ತೆ. ಓಕೆ, 1 ಅವರ್ 1 ಡೇ ನೋಡಿ ಇಷ್ಟು ಇರುತ್ತೆ ಡೈರೆಕ್ಟ್. ಇವಾಗ ಇಲ್ಲೇನೆ 5 ನಿಮಿಷ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ 5 ನಿಮಿಷಕ್ಕೆ ಬರುತ್ತೆ. ಯಾವ್ದು ಇದು, ಸೊ ಇಲ್ಲಿ 5 ಮಿನಿಟ್ಸ್ ಹೊಡೆದ್ರೆ 5 ಮಿನಿಟ್ಸ್.
15 ಹೊಡೆದ್ರೆ 15, 1 hour ಹೊಡೆದ್ರೆ 1 hour. ಇಲ್ಲ ನನಗೂ ಮೌಸ್ ಮುಟ್ಟಕ್ಕಾಗಲ್ಲ, ನಾನು ಇಲ್ಲೇನೆ ಇದ್ರಲ್ಲೇ ಯೂಸ್ ಮಾಡ್ಬೇಕು ಲ್ಯಾಪ್ಟಾಪ್ ಕೀಬೋರ್ಡ್ ಅಲ್ಲಿ ಅಂತ ಹೇಳಿದ್ರೆ 5 ಅಂತ ಎಂಟರ್ ಮಾಡಿದ ತಕ್ಷಣ ಇಲ್ಲಿ 5 minutes ಅಂತ ತೋರಿಸುತ್ತೆ. ಎಂಟ್ರಿ ಹೊಡಿರಿ 5 minutes ಕ್ಯಾಂಡಲ್ ಬಿಡುತ್ತೆ. 15 ಅಂತ ಹೊಡೆದು ಎಂಟ್ರಿ ಹೊಡಿರಿ 15 minutes ಕ್ಯಾಂಡಲ್ ಬರುತ್ತೆ. 60 ಅಂತ ಹೊಡೆದು 60 ಅಂತ ಹೊಡೆದು ನೀವು ಎಂಟ್ರಿ ಹೊಡೆದ್ರೆ 60 minutes. ಈಗ 1 day ಬೇಕಪ್ಪ, 1 day ಹೆಂಗ್ ಹೊಡಿಯೋದು? 1D 1D ಅಂತ ಹೊಡೆದ್ರೆ 1 day, 2D 2 days. ಆತರ ಕೆಲವೊಂದು ಪ್ರೀಮಿಯಂ ಮಾತ್ರ, ಪ್ರೀಮಿಯಂ ಅಂದ್ರೆ ಸಬ್ಸ್ಕ್ರಿಪ್ಷನ್ ತಗೋಬೇಕು, ಅದಕ್ಕೆ ಮಾತ್ರ ಕೆಲವೊಂದು ಚಾರ್ಟ್ಸ್ ಎಲ್ಲ ತೋರ್ಸೋದು, ಇಲ್ಲ ಅಂದ್ರೆ ತೋರ್ಸಲ್ಲ. ಓಕೆನಾ? 1 week 1 day ಈ ತರದೆಲ್ಲ ತೋರಿಸುತ್ತೆ, 1 second ಎಲ್ಲ ತೋರ್ಸಲ್ಲ ನನಗೆ ಗೊತ್ತಿರೋಂಗೆ. ಯಾಕಂದ್ರೆ ಅದು ಪ್ರೀಮಿಯಂ ಮೆಂಬರ್ ಮಾತ್ರ ತಗೊಂಡವ್ರಿಗೆ ಮಾತ್ರ ತೋರ್ಸೋದು. ನಂದು ಪ್ರೀಮಿಯಂ ಮೆಂಬರ್ಶಿಪ್ ಇರೋದು, ಬಟ್ ನಾನು ಇದು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಡಮ್ಮಿ ಅಕೌಂಟ್ ಇಂದ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಹೀಗೆ. ಸೊ ನೆಸೆಸಿಟಿ ಇಲ್ಲ ಆಕ್ಚುಲಿ ಪ್ರೀಮಿಯಂ. ನಾನು ಅಲರ್ಟ್ಸ್ ಎಲ್ಲ ಜಾಸ್ತಿ ಇಟ್ಕೊಳ್ತೀನಿ, ಹಾಗಾಗಿ ಬ್ಯಾಕ್ ಟೆಸ್ಟಿಂಗ್ ಎಲ್ಲ ನಾನು ಇದ್ರಲ್ಲೇ ಮಾಡೋದು. ಸೊ ಹಾಗಾಗಿ ನಾನು ಪ್ರೀಮಿಯಂ ತಗೊಂಡಿದ್ದೀನಿ ಸಬ್ಸ್ಕ್ರಿಪ್ಷನ್. ಸೊ ಇವಾಗ ಒಂದಿನದ್ದು ಗೊತ್ತಾಯ್ತಲ್ಲ, ಇದು 1 day ಟೈಮ್ ಫ್ರೇಮ್. ಈ ಒಂದೊಂದು ಕ್ಯಾಂಡಲ್ ಒಂದು ದಿನದ್ದಾಗಿರುತ್ತೆ. ಸೊ ಇದ್ರ ಮೇಲೆ ಇಲ್ಲಿ ಕರ್ಸರ್ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿ ಮೇಲೆ ಕಾಣಿಸ್ತಿರುತ್ತೆ ನೋಡಿ. ಸೊ ಇಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಈ ಕ್ಯಾಂಡಲ್ ಈ ಕರ್ಸರ್ ನಾವ್ ಇಲ್ಲಿ ಇಟ್ಕೊಂಡ್ರೆ ಓಪನ್ ಎಲ್ಲ ಆಯ್ತು, ಎಷ್ಟು ಹೈ ಹೋಗಿತ್ತು, ಲೋ ಎಷ್ಟು ಹೋಗಿತ್ತು, ಕ್ಲೋಸ್ ಎಲ್ಲ ಆಯ್ತು, ಟೋಟಲ್ ಪಾಯಿಂಟ್ಸ್ ಎಷ್ಟು ಗೇನ್ ಆಗಿದ್ದು ಇನ್ ಪರ್ಸೆಂಟೇಜ್. ಓಕೆ, ಸೊ ಅಷ್ಟು ಇಲ್ಲಿ ತೋರಿಸುತ್ತೆ. ಸೊ ಇದು 1 day ಟೈಮ್ ಫ್ರೇಮ್ ಇಂದ ಆಯ್ತು. ಓಕೆನಾ? ದೆನ್ ಎಷ್ಟು ನಿಮಿಷ ಆಗಿದೆ? 7 minutes ಆಗಿದೆ. ಓಕೆ, ಸೊ ನಾನು ಇದನ್ನ ಝೂಮ್ ಜಾಸ್ತಿ ಇಟ್ಕೊಂಡಿದ್ದೀನಿ, ಕ್ಲೀನ್ ಆಗಿ ನಿಮಗೆ ಕಾಣಿಸ್ಬೇಕು ಅಂದ್ಬಿಟ್ಟು. ಓಕೆ, ಇಷ್ಟು ಸಾಕಾಗುತ್ತೆ. ದೆನ್ ನೆಕ್ಸ್ಟ್ ಚಾರ್ಟ್ ಏನಾದ್ರು ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಲೈನ್ ಚಾರ್ಟ್ ಅಂತ ಹೇಳಿದ್ರೆ ಇಲ್ಲಿ ಬಾರ್ಸ್ಗೆ ಹೋಗಿ ಇಲ್ಲಿ ನೋಡಿ ಲೈನ್ ಇದೆಯಲ್ಲ, ಈ ಲೈನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಲೈನ್ ಚಾರ್ಟ್ ಬರುತ್ತೆ ಇದು. ಓಕೆನಾ? ಇದರಲ್ಲಿ ಓಪನ್ ಹೈ ಅವೆಲ್ಲ ಏನು ಇರಲ್ಲ, ಕ್ಲೋಸ್ ಮಾತ್ರ ಲೆಕ್ಕ. ಒಂದೊಂದು ದಿನದ್ದು ಅಂತ ಹೇಳಿ ತೋರಿಸಿದ್ರೆ ಎಲ್ಲಿವರೆಗೂ ಹೋಗಿ ಎಲ್ಲಿತ್ತು ಅದ್ರ ಕ್ಯಾಲ್ಕುಲೇಷನ್ ಬೇರೆ ಇರುತ್ತೆ. ಓಪನ್ ಹೈ ಅವೆಲ್ಲ ನೋಡ್ಕೊಂಡು ಬೇರೆ ತರ ಕ್ಯಾಲ್ಕುಲೇಷನ್ ಬರುತ್ತೆ. ಬಟ್ ಕ್ಯಾಂಡಲ್ಸ್ ಏನೇ ಮೆಜಾರಿಟಿ ಎಲ್ಲ ಯೂಸ್ ಮಾಡೋದು, ಈಸಿ ಆಗಿರುತ್ತೆ ಎಲ್ರಿಗೂ ಅಂತ ಹೇಳಿ. ಸೊ ಇದು ಓಕೆ. ಸೊ ಚಾರ್ಟ್ ಯಾವ ತರ ಚಾರ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿರುತ್ತೆ ಅದೆಲ್ಲ. ಓಕೆ, ದೆನ್ ಇಲ್ಲಿ ಹೋಗಿ ಇಂಡಿಕೇಟರ್ಸ್ ಏನಾದ್ರು ಬೇಕು, ಇಲ್ಲಿ ಇಂಡಿಕೇಟರ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಇಂಡಿಕೇಟರ್ಸ್ ನಾವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ವಾಲ್ಯೂಮ್ ತೆಗೆದ್ಬಿಡೋಣ. ಓಕೆ, ಇಂಡಿಕೇಟರ್ಸ್ ಹೋದ್ವಿ. ಇಂಡಿಕೇಟರ್ಸ್ ಈ ಸ್ಟ್ರಾಟಜೀಸ್ ಎಲ್ಲ ಬೇರೆ ಬೇರೆ ಇರುತ್ತೆ, ಪ್ಯಾಟರ್ನ್ಸ್ ಇದೆಲ್ಲ ಬೇರೆ ಬೇರೆ ಇರುತ್ತೆ, ನಮ್ಗೆ ಅವೆಲ್ಲ ಈಗ ಬೇಡ, ಇಂಡಿಕೇಟರ್ ಮಾತ್ರ. ಫಾರ್ ಎಕ್ಸಾಂಪಲ್ EMA ಬೇಕು, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್. ಕೆಲವೊಂದ್ಸರಿ ಏನಾಗುತ್ತೆ EMA ಅಂತ ಹೊಡೆದಾಗ ಇಲ್ಲಿ EMA ಬರಲ್ಲ, ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಇಲ್ಲಿ ಬರುತ್ತೆ. ಓಕೆನಾ? ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಕ್ಸಿಸ್ ಇವಾಗ ಬೇಡಮ್ಮ, ಏನು ಒಂದು ಕೊಡ್ತಾ ಇಲ್ವಾ? ಈಗೇನು ಇಂಡಿಕೇಟರ್ಸ್ ಕೊಡ್ತಾ ಇಲ್ವಾ ಅದು? ಒಂದ್ ನಿಮಿಷ, ಸಾರಿ, ನಾನು ಅವಾಗ್ಲೇ ಲಾಗಿನ್ ಆಗಿರ್ಲಿಲ್ಲ, ಸೊ ಲಾಗಿನ್ ಆಗ್ಬೇಕು. ಸೊ ಇಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಹೋದ್ರೆ ಇಲ್ಲಿ ಸೈನ್ ಅಪ್ ಅಂತ ಬರುತ್ತೆ, ಅಲ್ಲಿ ಸೈನ್ ಅಪ್ ಹೋದ್ರೆ ನೀವು ಗೂಗಲ್ ಮುಖಾಂತರ ಗೂಗಲ್ ಅಕೌಂಟ್ ಹಾಕ್ಬಿಟ್ಟು ಲಾಗಿನ್ ಆಗ್ಬೋದು. ಓಕೆ, ಸೊ ಅಲ್ಲಿಗೆ ಲಾಗಿನ್ ಆಗ್ಬೋದು. ಸೊ ಇದಾದ್ಮೇಲೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಕೇಟರ್ಸ್ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಒಂದ್ ನಿಮಿಷ. ಇಲ್ಲಿ ಇಂಡಿಕೇಟರ್ಸ್ ಹೋಗ್ಬಿಟ್ಟು ನಿಮ್ಗೆ ಫಾರ್ ಎಕ್ಸಾಂಪಲ್ ಮೂವಿಂಗ್ ಆವರೇಜ್ ಬೇಕು, ಎಕ್ಸ್ಪೋನೆನ್ಷಿಯಲ್ ಅಂತ ಹೇಳಿದ್ರೆ EMA ಅಂತ ಇಲ್ಲಿ ಹೊಡೆದ್ರೆ ಇಲ್ಲಿ ಬರುತ್ತೆ ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ. ಅದನ್ನ ನೀವು ಫೇವ್ರೇಟ್ ಹಾಕಿಟ್ರೆ ಫೇವ್ರೇಟ್ಸ್ ಅಲ್ಲಿ ಸಪರೇಟ್ ಆಗಿರುತ್ತೆ. ನೀವು ಯಾವುದೇ ಫೇವ್ರೇಟ್ ಆಡ್ ಮಾಡಿದ್ರು ಇಲ್ಲಿ ಬಂದಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ RSI ಬೇಕು ನಮ್ಗೆ. ಓಕೆ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಸೊ ಅದನ್ನ ಫೇವ್ರೇಟ್ ಹಾಕಿದ್ರೆ ಇಲ್ಲಿ ಇರುತ್ತೆ, ನೀವು ಡೈರೆಕ್ಟ್ ಇಲ್ಲಿ ಸೆಲೆಕ್ಟ್ ಮಾಡಬಹುದು, ಇಲ್ಲ ಬಂದು ಸರ್ಚ್ ಮಾಡ್ಬೇಕಾಗುತ್ತೆ. ಸರ್ಚ್ ಮಾಡೋ ಅವಶ್ಯಕತೆನೇ ಇರಲ್ಲ ಫೇವ್ರೇಟ್ ಹಾಕಿಟ್ಬಿಟ್ರೆ. ಸೊ ಮೂವಿಂಗ್ ಆವರೇಜ್ 2 ಸರಿ ಕ್ಲಿಕ್ ಮಾಡೋಣ, ನಮ್ಗೆ 2 ಬೇಕಾಗುತ್ತೆ, ಅದಕ್ಕೇನೆ ಒಂದು RSI ಬೇಕು, RSI ಕೂಡ ಬಂತು. ಓಕೆ, ಪ್ರಾಬಬ್ಲಿ ಏನಿದು ಏನಾಗ್ತಾ ಇದೆ?
ಹೆಂಗಾಯ್ತು? EMA 2 ಹಾಕೊಳ್ಳೋಣ ಸರ್. EMA 2 ಸರಿ. ಓಕೆ, ಸೊ ಇಲ್ಲಿ ಬರುತ್ತೆ. ನಿಮ್ಗೆ ಯಾವ್ದೇ ಇಂಡಿಕೇಟರ್ ಬೇಕು ಅಂದ್ರೂ ಕೂಡ ಸೊ ಇಲ್ಲಿ ಹೋಗಿ ಕ್ಯಾನ್ಸಲ್ ಮಾಡಿ, ಕ್ಲೋಸ್ ಮಾಡಿ, ಇಲ್ಲಿ ಬಂದು ಇವಾಗ ಇಚಿಮೋಕು ಬೇಕು ಅಂತ ಹೇಳಿದ್ರೆ ಇಚಿಮೋಕು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಓಕೆನಾ? ಹೀಗೆ ಯಾವ್ದೇ ಇಂಡಿಕೇಟರ್ ಆಗಿರ್ಲಿ, ಈಗ RSI ಬೇಕು, ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ RSI ಬರುತ್ತೆ. ಓಕೆನಾ? ಸೊ ಈಗ ಇದನ್ನು ಕ್ಲೋಸ್ ಮಾಡೋಣ. ಸೊ ಇಂಡಿಕೇಟರ್ಸ್ ಆಯ್ತು. ಇದು ಟೆಂಪ್ಲೇಟ್ ಸೇವ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಂಡಿಕೇಟರ್ EMA ಹಾಕೊಂಡಿದ್ದೀರಾ, ಒಂದು RSI ಒಂದು ಹಾಕೊಂಡಿದ್ದೀರಾ. ಓಕೆ, ಸೊ ಇದನ್ನ ಸೇವ್ ಮಾಡಿಡೋದು ಹೇಗೆ? ಸೊ ಇಲ್ಲೇ ಹೋಗಿ ಸೇವ್ ಇಂಡಿಕೇಟರ್ ಟೆಂಪ್ಲೇಟ್ ಅಂತ ಹೊಡೆದ್ಬಿಟ್ಟು ಫಾರ್ ಎಕ್ಸಾಂಪಲ್ ರಾಜ್ ಅಂತ ಕೊಡೋಣ ಸುಮ್ಮನೆ. ರಿಮೆಂಬರ್ ಸಿಂಬಲ್ ಇಂಟರ್ವಲ್ ಅಂದ್ರೆ ಟೈಮ್ ಫ್ರೇಮ್ ಎಲ್ಲ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸೇವ್ ಅಂತ ಇಲ್ಲಿ ನೋಡಿದ್ರೆ ಮುಗೀತು. ಸೊ ಇದು ಟೆಂಪ್ಲೇಟ್. ನೀವು ಯಾವುದೇ ಒಂದು ನೆಕ್ಸ್ಟ್ ಚಾರ್ಟ್ ಓಪನ್ ಮಾಡಿ ಈ ಇಂಡಿಕೇಟರ್ಸ್ ಟೆಂಪ್ಲೇಟ್ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ಹಾಗೆ. ಓಕೆನಾ? ಸೊ ನೆಕ್ಸ್ಟ್ ಅಲರ್ಟ್. ಫಾರ್ ಎಕ್ಸಾಂಪಲ್ ಅಲರ್ಟ್ ಇಕ್ಬೇಕು. ಏನಂತ ಅಲರ್ಟ್ ದೇ ಇನ್ನೊಂದಿನ ತೋರಿಸಿದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಕ್ರಾಸ್ ಆಗ್ತಿದೆ ಅಲ್ವಾ, ಈ ಕ್ರಾಸ್ ಇದ್ರ ಮೇಲೆ ಆಗಿದ ತಕ್ಷಣ ನನಗೆ ಅಲರ್ಟ್ ಬರ್ಲಿ, ಮೊಬೈಲ್ಗೆ ಇಲ್ಲ ಇಮೇಲ್ಗೆ ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ಅಲರ್ಟ್ ಬರ್ಲಿ ಅನ್ನೋದಕ್ಕೆ ಇಲ್ಲಿಂದಾನೇ ಇಡ್ಬೋದು ಡೈರೆಕ್ಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಇಟ್ಟಿರ್ತೀನಿ ನೋಡಿ, ಈಗ 1 ನಿಮಿಷದಲ್ಲಿ ತೋರಿಸ್ತೀನಿ ಕ್ಲೀನ್ ಆಗುತ್ತೆ. ಓಕೆ, ಇವಾಗ ನನಗೆ ಇದ್ರ ಮೇಲೆ ಏನಾದ್ರು ಪ್ರೈಸ್ ಕ್ರಾಸ್ ಆದ್ರೆ ಅಲರ್ಟ್ ಬರ್ಲಿ ಅಂತ ನಾನು ಇಲ್ಲೇ ಇಟ್ಟು ಸೆಲೆಕ್ಟ್ ಮಾಡ್ಬೋದು. ಇಲ್ಲೇನೆ ನೋಡಿ, ಫೋಟೋ ಇದಾಗ್ಲಿ ಇಲ್ಲಿ ಬಂತು ಅಲರ್ಟ್ ಈ ರೀತಿ. ಓಕೆ, ಸೊ ಇದು ಅಲರ್ಟ್ ಇಡೋದು. ಅಲರ್ಟ್ ಯಾರ್ಗ್ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಜಾಸ್ತಿ ಸ್ವಿಂಗ್ ಟ್ರೇಡ್ಸ್ ಏನೋ ಮಾಡ್ತಾ ಇರ್ತೀವಲ್ಲ, ಜಾಸ್ತಿ ಸ್ಟಾಕ್ಸ್ ಏನಾದ್ರು ಅನಲೈಸ್ ಮಾಡ್ತಾ ಇರ್ತೀವಿ ಅಂತ ಹೇಳಿದಾಗ ಅಲರ್ಟ್ ಜಾಸ್ತಿ, ನಾನ್ ಜಾಸ್ತಿ ಅಲರ್ಟ್ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಇದೇ ಹೈ ಅನ್ಕೊಡಿ, ಇದೇ ಹೈ. ಓಕೆ, ಸೊ ಇದನ್ನ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀವಿ ಈ ರೀತಿ. ನನಗೆ ಇದ್ರ ಮೇಲೆ ಏನಾದ್ರು ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ನಾನು ಎಂಟ್ರಿ ತಗೋಬೇಕು ಅನ್ನೋದು ಒಂದು ನನ್ನ ಸ್ಟ್ರಾಟಜಿ ಇರುತ್ತೆ, ನನ್ನ ಸೆಟಪ್ ಇರುತ್ತೆ. ನನಗೆ ಪ್ರತಿದಿನ ನೋಡ್ಕೊಂಡು ಕುತ್ಕೊಳಕ್ ಆಗಲ್ವಲ್ಲ, ತುಂಬಾ ಸ್ಟಾಕ್ಸ್ ಇರೋದ್ರಿಂದ. ಸೊ ಹಾಗಾಗಿ ಏನ್ ಮಾಡ್ತೀನಿ, ಇದ್ರ ಮೇಲೆ ಈ ತರ ಅಲರ್ಟ್ ಇಟ್ಬಿಟ್ಟಿರ್ತೀನಿ ನಾನು. ಅಲರ್ಟ್ ಏನಾದ್ರು ಟ್ರಿಗರ್ ಆಯ್ತು ಅಂತ ಹೇಳಿದ್ರೆ ನನಗೆ ಈ ತರ ಬರುತ್ತೆ, ಸೌಂಡ್ ಬರುತ್ತೆ. ಆಕ್ಚುಲಿ ಇದ್ರಲ್ಲಿ ಸೌಂಡ್ ಬರ್ತಿಲ್ಲ, ಇದು ಪ್ರೀಮಿಯಂ ಅಲ್ವಲ್ಲ. ಪ್ರೀಮಿಯಂ ಅಲ್ಲಿ ಸೌಂಡ್ ಬರುತ್ತೆ. ಅದು ಅಲರ್ಟ್ ನಾವು ಸೆಟ್ ಮಾಡ್ಕೋಬಹುದು. ಬೇಕಾಗಿರೋ ಟ್ಯೂನು ಇಲ್ಲಿದೆ ನೋಡಿ. ಒನ್ಸ್ ಎವ್ರಿ ಟೈಮ್ ಕ್ರಾಸ್ ಆಗ್ಬೇಕಾದ್ರೆ, ಕ್ರಾಸ್ ಆದ್ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕಾದ್ರ ಅಲರ್ಟ್ ನೇಮ್ ಏನು, XYZ ಎಲ್ಲ ಬರುತ್ತೆ. ಓಕೆನಾ? ಆಪಲ್ ಬೇಕಾ, ನಿಮ್ಗೆ ಇಮೇಲ್ ಬೇಕಾ, ಇಲ್ಲ ಪಾಪಪ್ ಆಗ್ಬೇಕು ಅಷ್ಟೇನಾ? ಸೊ ಕಂಪ್ಲೀಟ್ ಎಲ್ಲ ಬರುತ್ತೆ ಇದ್ರಲ್ಲಿ. ಸೊ ಹಾಗೆ ಇದು ರೀಪ್ಲೇ ಬಂದು ಇದಕ್ ಕೊಡಲ್ಲ ಅನ್ಕೊಳ್ತೀನಿ. ಇದು ಕೊಡಲ್ಲ, ಪ್ರೀಮಿಯಂ ಮಾತ್ರ, ಪ್ರೀಮಿಯಂ ಮೆಂಬರ್ಶಿಪ್ ಮಾತ್ರ ಕೊಡುವಂಥದ್ದು. ಇದು ಕ್ಲೋಸ್ ಮಾಡಿ. ಸೊ ಇದಕ್ಕೆ ಇಷ್ಟು ಮುಗಿಸಿದೀನಿ. ಇನ್ನೊಂದು ಇದನ್ನು ನೋಡ್ಕೊಂಡ್ಬೇಡ. ಸೊ ಇವಾಗ ಲೇಔಟ್ ಬಂದು ಇವಾಗ 2 ನೋಡ್ಬೇಕು, 2 ತೋರಿಸ್ತಾ ಇಲ್ಲ ಇದ್ರಲ್ಲಿ. 2 ಬರುತ್ತೆ, ಇದ್ರಲ್ಲೇ 2 ಬರುತ್ತೆ. ಇವಾಗ ಏನ್ ನಮ್ದು ಒಂದು ಫುಲ್ ಟೈಮ್ ಫ್ರೇಮ್ ಹಾಕೊಂಡಿದೀವಿ, ಒಂದ್ ಚಾರ್ಟ್ 2 ಬರುತ್ತೆ, ಇದ್ರಲ್ಲೇನೆ 2 ತರ ಬರುತ್ತೆ. ಇದು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಬೈ ಮಾಡ್ಬೇಕಾಗುತ್ತೆ. ಇದು ಸೆಲೆಕ್ಟ್ ಮಾಡಿದ ತಕ್ಷಣ 2, ಅವಾಗ ಈ ಕಡೆ ಒಂದು, ಈ ಕಡೆ ಒಂದು ಚಾರ್ಟ್ ನೋಡ್ಬೋದು, 2 ಚಾರ್ಟ್ ನೋಡ್ಬೋದು. ಇದನ್ನ ಸೇವ್ ಮಾಡಿ ಇಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೋಗಿ ಆಟೋ ಸೇವ್ ಆಗ್ತಾ ಇರ್ಲಿ ಯಾವಾಗ್ಲೂ. ಇದನ್ನೇ ರಿಮೈಂಡ್ ಮಾಡಬೇಕು. ಇಲ್ಲಿ ರಾಜ್ ಅಂತ ಹೊಡಿ, ಇಲ್ಲ ಏನೋ ಒಂದು ನಿಮ್ಗೆ ಏನ್ ಹೆಸರು ಬೇಕೋ ಅಲ್ಲೇ ಹೊಡೆದು ಸೇವ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಸೇವ್ ಆಗುತ್ತೆ. ಓಕೆ, ಸೊ ಇದಾಯ್ತು. ಕ್ವಿಕ್ ಸರ್ಚ್, ಚಾರ್ಟ್ ಸೆಟ್ಟಿಂಗ್ಸ್. 1 ನಿಮಿಷ. ಸೊ 14 ಮಿನಿಟ್ಸ್ ಆಗೋಯ್ತು. ಸೊ ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬಿಡ್ತೀನಿ. ನೆಕ್ಸ್ಟ್ ಪಾರ್ಟ್ ಇರ್ಲಿ, ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅದ್ ನೆಕ್ಸ್ಟ್ ಇದ್ರಲ್ಲಿ ನೋಡೋಣ.